ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತು ರಿಕ್ವೆಸ್ಟ್ ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ 6 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ಲೇಸಿನ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಈ ರೀತಿ ಲಾಕ್ ಆದಮೇಲೆ 4 ಚೈನ್ಸ್ ಹಾಕಿಬಿಟ್ಟು ಈ ರೀತಿ ಸ್ಟ್ರೇಟಾಗಿ ಅದನ್ನು ಪ್ಲೇಸ್ ಮಾಡಿ ಎಲ್ಲಿ ರೀಚ್ ಆಗುತ್ತೋ ಕರೆಕ್ಟಾಗಿ ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಮತ್ತು 4 ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿ ಈ ಥರ ಅದನ್ನು ಪ್ಲೇಸ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 6 ಚೈನ್ಸನ್ನು ವರ್ಕ್ ಮಾಡಬೇಕು. 3, 4, 5 ಆ್ಯಂಡ್ 6 ಚೈನ್ಸ್ ವರ್ಕ್ ಮಾಡಿ ಸ್ಟ್ರೇಟಾಗಿ ಲಾಕ್ ಮಾಡೋದು ಬೇಡ. ಸ್ವಲ್ಪ ಒಳಗಡೆಗೆ ಅಂದರೆ 2 ಚೈನಷ್ಟು ಒಳಗಡೆಗೆ ತೊಗೊಂಡು ಲಾಕ್ ಮಾಡ್ಕೊಬೇಕು. ಈ ರೀತಿ ಲಾಕ್ ಆದಾಗ ಆ 6 ಚೈನು ಯು ಶೇಪಲ್ಲಿ ಬರಬೇಕು. ಸ್ವಲ್ಪ ಈ ರೀತಿ ಯು ಶೇಪ್ ಬಂದರೆ ಸಾಕು. ಮತ್ತು ಇವಾಗ 4 ಚೈನ್ಸ್ 1 ಸಿಂಗಲ್ ಕ್ರೋಶೆಟ್. ಈ ಬೇಸ್ ಲೈನಲ್ಲಿ ನಾನು ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. 4 ಚೈನ್ಸ್ ಆದಮೇಲೆ ಇನ್ನೂ ಒಂದು ಸಲ 4 ಚೈನ್ಸನ್ನು ವರ್ಕ್ ಮಾಡೋಣ. ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. 2 ಸಲ ಆಯಿತು. ಇವಾಗ 3ನೇ ಸಲ 4 ಚೈನ್ ಮತ್ತು ಇದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಟೋಟಲಾಗಿ 6 ಚೈನ್ ಆದಮೇಲೆ 3 ಸಲ 4 ಚೈನ್ ಬಂದಿದೆ. ಈಗ ಮತ್ತೆ ಆರ್ಚ್ ಮಾಡ್ಕೊಳೋದಕ್ಕೆ 6 ಚೈನ್ಸ್. ಇದನ್ನು ಸ್ಟ್ರೇಟಾಗಿ ಲಾಕ್ ಮಾಡೋದು ಬೇಡ. ಪ್ರೀವಿಯಸ್ 6 ಚೈನನ್ನು ಎಷ್ಟು ಡಿಸ್ಟೆನ್ಸಲ್ಲಿ ಲಾಕ್ ಮಾಡ್ಕೊಂಡಿದ್ದೀರ ಅಲ್ವಾ, ಅಷ್ಟೇ ಡಿಸ್ಟೆನ್ಸಲ್ಲಿ ನೀವು ಲಾಕನ್ನು ಮಾಡ್ಕೊಬೇಕು. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಸಲ 4 ಚೈನ್ ಬರಬೇಕು. ಮಧ್ಯ ಇನ್ನೆಲ್ಲ ಕಡೆ 3 ಸಲ 4 ಚೈನ್ ಬರೋ ರೀತಿ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಇಲ್ಲಿ ಫಿನಿಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಿಸೈನ್ನ ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿ ಈ ಸೆಕೆಂಡ್ ಸ್ಟೆಪ್ನ ರಾಂಗ್ ಸೈಡಿಂದ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗು ಏನು 4 ಚೈನ್ ಇದೆ ಅಲ್ವಾ, ಅಲ್ಲಿಗೆ 4 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಸೊ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಏನಿದೆ ಅಂದರೆ 6 ಚೈನ್ಗೂ ಮುಂಚೆ ಇರುವಂಥ 4 ಚೈನ್ಗೆ 3 ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಆರ್ಚ್ಗೂ ಮುಂಚೆ ಬರುವಂಥ 4 ಚೈನ್ಗೆ 3 ಸಿಂಗಲ್ ಕ್ರೋಶೆ ಮಾಡಿ ಈಗ 6 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ಅದಕ್ಕೋಸ್ಕರ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ 6 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ದಾರ ತೊಗೊಳ್ಬೇಕು. ಇವಾಗ 3 ಲೂಪ್ ಇರುತ್ತೆ ನೀಡಲ್ ಮೇಲೆ. ಸೊ 3 ಲೂಪಿಂದನೂ ಒಟ್ಟಿಗೆ ನೀಡಲ್ನ ಆಚೆಗೆ ಪಾಸ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆಟಲ್ಲಿ ಕಂಪ್ಲೀಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡ್ಕೊತೀವಿ. ಇನ್ಸರ್ಟ್ ಮಾಡಿದ್ಮೇಲೆ 3 ಲೂಪಿಂದ ಒಟ್ಟಿಗೆ ನಾವು ನೀಡಲ್ನ ಆಚೆಗೆ ಪಾಸ್ ಮಾಡಬೇಕು. ನೋಡಿ, ಈ ರೀತಿ 3 ಲೂಪಿಂದ ಒಟ್ಟಿಗೆ ಪಾಸ್ ಮಾಡಿಕೊಂಡ್ರೆ ಅದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಕರಿತೀವಿ. ಟೋಟಲಾಗಿ ಆ 6 ಚೈನ್ ಗ್ಯಾಪಲ್ಲಿ 7 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಬದಲು ಇವನ್ ನೀವು ಡಬಲ್ ಕ್ರೋಶೆಟಿಂದ ಕೂಡ ವರ್ಕ್ ಮಾಡ್ಬೋದು. ಡಬಲ್ ಕ್ರೋಶೆಟ್ ವರ್ಕ್ ಮಾಡಿದ್ರೆ ಆರ್ಚು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಹಾಫ್ ಡಬಲ್ ಕ್ರೋಶೆಟ್ ಹಾಕೋದ್ರಿಂದ ಚಿಕ್ಕದಾಗಿ ಆರ್ಚು ಫಾರ್ಮ್ ಆಗುತ್ತೆ. 7 ಹಾಫ್ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆಗಿದೆ. ಮತ್ತು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ 3 ಸಿಂಗಲ್ ಕ್ರೋಶೆಟ್. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 3 ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡಿದ್ವಿ. ಆರ್ಚ್ ಆದಮೇಲೂ 3 ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು 4 ಚೈನಿಂದು ಲಾಕ್ ಏನಿರುತ್ತೆ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ಸ್ ಹಾಕೊಳ್ಳೋಣ. ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಸೊ 4 ಚೈನ್ಸ್ ವರ್ಕ್ ಮಾಡಿಕೊಂಡು ಲಾಕ್ ಮೇಲೆ ಒಂದು ಲಾಕ್. ಮತ್ತು ಆರ್ಚ್ಗೂ ಮುಂಚೆ ಬರುವಂಥ 4 ಚೈನ್ ಗ್ಯಾಪಲ್ಲಿ ಏನು ಮಾಡಬೇಕು, 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು 6 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊತಾ ಹೋಗಬೇಕು. ಇಲ್ಲೂ ಕೂಡ ಅಷ್ಟೇ 7 ಹಾಫ್ ಡಬಲ್ ಕ್ರೋಶೆಟ್ಸ್ನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಈ ರೀತಿಯಾಗಿ ಈ ಆರ್ಚ್ನೂ ಕೂಡ ನಾನು ಫಿನಿಶ್ ಮಾಡ್ತೀನಿ. ಸೊ ಫಿನಿಶ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ.
ಸೊ ಕಂಪ್ಲೀಟ್ ಮಾಡಿಕೊಂಡು ಡಿಸೈನ್ನ ಮತ್ತೆ ಫ್ರಂಟಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಈ ಸೆಕೆಂಡ್ ಸ್ಟೆಪ್ಪನ್ನು ನಾವು ರಾಂಗ್ ಸೈಡಿಂದ ವರ್ಕ್ ಮಾಡಿರೋದು. ಟರ್ನ್ ಮಾಡಿದ್ಮೇಲೆ ಎಂಡಲ್ಲಿ ದಾರಾನ ಟ್ರಿಮ್ ಮಾಡಿಬಿಟ್ಟು ಅದೇ ದಾರಕ್ಕೆ ನೆಕ್ಸ್ಟ್ ಕಲರ್ ದಾರಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಸಿಲ್ಕ್ ಥ್ರೆಡ್ ಇದೆ. ಆ್ಯಡ್ ಮಾಡಿದಾದಮೇಲೆ ಸ್ಟಾರ್ಟಿಂಗು ಏನು 4 ಚೈನ್ ಇರುತ್ತೆ ಆ 4 ಚೈನ್ಗೆ 4 ಚೈನ್ಸ್ ಹಾಕಿಬಿಟ್ಟು ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ಲಾಕ್ ಆದಮೇಲೆ 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ. ಸೊ ಅಲ್ಲಿಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಬರೀ 2 ಸಿಂಗಲ್ ಕ್ರೋಶೆನ ಮಾಡಿಕೊಂಡ್ರೆ ಸಾಕಾಗುತ್ತೆ. 2 ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಆರ್ಚ್ ಮೇಲೆ ವರ್ಕ್ ಮಾಡೋಣ. ಅಂದರೆ ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಏನಿದೆ ಅಲ್ವಾ, ಸೊ ಆ ಫಸ್ಟ್ ಹಾಫ್ ಡಬಲ್ ಕ್ರೋಶೆಟ್ಗೆ ಒಂದು ಕಂಬನ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತಗೊಂಡು ವರ್ಕ್ ಮಾಡ್ಕೊಬೇಕು ಕಂಬ ಮಾಡೋದಕ್ಕೆ. ಕಂಬ ಆದಮೇಲೆ 2 ಚೈನ್ಸ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ ಕಂಬದ ಗ್ಯಾಪಲ್ಲಿ ನಾವು ಇನ್ಸರ್ಟ್ ಮಾಡಿ ದಾರನ ತೊಗೊಂಡು ಬರಬೇಕು. ಇವಾಗ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆ ಪಾಸ್ ಮಾಡಬೇಕು. ಇನ್ನು 2 ಲೂಪ್ ಹಾಗೆ ನೀಡಲ್ ಮೇಲೆ ಇರಲಿ. ಇನ್ನೊಂದು ಸಲ ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರ್ತೀವಿ. ಈಗಲೂ ಅಷ್ಟೇ ಬರೀ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆ ಪಾಸ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಆ ಕಂಬದ ಗ್ಯಾಪಲ್ಲಿ ವರ್ಕ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಟೋಟಲಾಗಿ 5 ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಗ್ಯಾಪಲ್ಲಿ ಹೋಗಿ ಇನ್ಸರ್ಟ್ ಮಾಡಿಬಿಟ್ಟು ಥ್ರೆಡ್ ತರಬೇಕು. ಪ್ರತಿ ಸಲ ಥ್ರೆಡ್ಡನ್ನು ತೊಗೊಂಡು ಬಂದಾಗ ಬರೀ ಫಸ್ಟ್ 2 ಲೂಪಿಂದ ಮಾತ್ರ ಆಚೆಗೆ ಪಾಸ್ ಮಾಡ್ಕೊಬೇಕು. ಇನ್ನು ಮಿಕ್ಕಿದ ಲೂಪ್ಸ್ ಏನಿರುತ್ತೆ ಅದಷ್ಟು ಹಾಗೆ ನೀಡಲ್ ಮೇಲೇ ಇರಬೇಕು. ಸೊ ನಮಗೆ ಲಾಸ್ಟಲ್ಲಿ 5 ಸಲ ಈ ರೀತಿ ವರ್ಕ್ ಮಾಡಿದಾಗ ನೀಡಲ್ ಮೇಲೆ 6 ಲೂಪ್ ಬರುತ್ತೆ ನೋಡಿ. ಇವಾಗ ಇಲ್ಲಿ 6 ಲೂಪ್ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು, ಎಲ್ಲ ಲೂಪ್ಸಿಂದನೂ ನೀಡಲ್ನ ಆಚೆಗೆ ಪಾಸ್ ಮಾಡಿಕೊಂಡು ಒಂದು ಲಾಕನ್ನು ಮಾಡೋಣ. ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ನಾವು ಕಂಬ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈಗ 2 ಹಾಫ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಬೇಕು. 2 ಹಾಫ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 3ನೇ ಹಾಫ್ ಡಬಲ್ ಕ್ರೋಶೆಗೆ ಕಂಬನ ವರ್ಕ್ ಮಾಡಬೇಕು. ಸೊ ಕಂಬ ಮಾಡ್ಕೊಬೇಕು. ಕಂಬ ಆದಮೇಲೆ ಮತ್ತೆ ಸೇಮ್ ಸ್ಟಾರ್ಟಿಂಗು 2 ಚೈನ್ಸ್ ಹಾಕಿಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ. 2 ಚೈನ್ಸ್ ವರ್ಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು. ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆಗೆ ಪಾಸ್ ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ಟೋಟಲಾಗಿ 5 ಸಲ ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಬೇಕು. ಪ್ರತಿ ಸಲ ಇನ್ಸರ್ಟ್ ಮಾಡಿ ದಾರ ತಂದಮೇಲೆ ನೋಡಿ ಈ ರೀತಿ ಫಸ್ಟ್ 2 ಲೂಪಿಂದ ಮಾತ್ರ ನೀಡಲ್ನ ಆಚೆಗೆ ಪಾಸ್ ಮಾಡಿ ಇನ್ನು ರಿಮೈನಿಂಗ್ ಲೂಪ್ಸ್ ಏನಿರುತ್ತೆ ಅದಷ್ಟು ನೀಡಲ್ ಮೇಲೆ ಹಾಗೆಯೇ ಇರಬೇಕು. ಸೊ ಲಾಸ್ಟಲ್ಲಿ ಟೋಟಲಾಗಿ 6 ಲೂಪ್ ಇರುತ್ತೆ. ಇವಾಗ ಏನು ಮಾಡೋಣ, 6 ಲೂಪ್ ಇಂದನೂ ಒಟ್ಟಿಗೆ ನೀಡಲ್ನ ಆಚೆಗೆ ಪಾಸ್ ಮಾಡಿಕೊಂಡು ಲಾಕನ್ನು ಮಾಡಬೇಕು. ಲಾಕ್ ಮಾಡಿ ಒಂದು ಚೈನ್ ಹಾಕಬೇಕು. ಇಲ್ಲಿ ಒಂದು ಚೈನ್ ಬೇಕಾದರೂ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಕಂಬನ ಮಾಡ್ಕೊಬೋದು. ಈಗ ಲಾಸ್ಟ್ ಕಂಬ ಮಾಡ್ತಾಯಿದ್ದೀನಿ. ಅದನ್ನು ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಮಾಡ್ಕೊತೀನಿ. ಮಧ್ಯದಲ್ಲಿ 2 ಹಾಫ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಅಗೇನ್ 2 ಚೈನ್ಸ್ ಮತ್ತು ಇದೇ ರೀತಿ ನಾವು ವರ್ಕ್ ಮಾಡ್ಕೊತಾ ಹೋಗಬೇಕು. ಸೊ ನಿಮಗೆ 5 ಸಲ ಈ ರೀತಿ ದಾರ ತೊಗೊಂಡು ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಬಿಗಿನರ್ಸ್ ಏನಾದರೂ ಟ್ರೈ ಮಾಡೋರು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳೋದಾದರೆ 4 ಸಲ ಬೇಕಾದರೂ ಮಾಡ್ಕೊಳ್ಳಿ. ಸೊ ಪ್ರತಿ ಸಲ ನೀವೇನು ದಾರ ತೊಗೊಂಡು ಬರ್ತೀರಾ ಅದಷ್ಟು ನೀಡಲ್ ಮೇಲೆ ಹಾಗೇ ಇರಬೇಕು. ಅದನ್ನು ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಬೆರಳಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಎಲ್ಲ ಲೂಪ್ಸನ್ನು ಸೆಕ್ಯೂರ್ ಮಾಡ್ಕೊಬೇಕು. ಮತ್ತು ಲಾಸ್ಟಲ್ಲಿ ಎಲ್ಲ ಲೂಪಿಂದನೂ ನೀಡಲ್ನ ಒಟ್ಟಿಗೆ ಆಚೆಗೆ ಪಾಸ್ ಮಾಡಿ ಒಂದು ಲಾಕನ್ನು ಮಾಡಬೇಕು. ಇಲ್ಲಿ ಲಾಸ್ಟಲ್ಲಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕೋದು ಬೇಡ. ಸೊ ಈ ರೀತಿ 3 ಪೆಟಲ್ ಬರುತ್ತೆ. ಲಾಕ್ ಆದಮೇಲೆ ಏನು ಮಾಡೋಣ, ಕೆಳಗಡೆ ನಾನು 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ದೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ. ಅದರಲ್ಲಿ 1 ಸಿಂಗಲ್ ಕ್ರೋಶೆನ ಬಿಟ್ಬಿಟ್ಟು ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಈ ರೀತಿ 2 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಇರುತ್ತೆ ಅಲ್ವಾ 4 ಚೈನಿಂದು, ಆ ಲಾಕ್ ಮೇಲೆ ಲಾಕನ್ನು ಮಾಡಬೇಕು. ಲಾಕ್ ಆಗಿ
ಮತ್ತು 4 ಚೈನ್ಸ್ ಮತ್ತು ಲಾಕ್ ಮೇಲೆ ಒಂದು ಲಾಕ್, ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಲಾಕ್ ಆದಮೇಲೆ ಫಸ್ಟ್ 2 ಸಿಂಗಲ್ ಕ್ರೋಶೆ ಮೇಲೆ 2 ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. 3ನೇ ಸಿಂಗಲ್ ಕ್ರೋಶೆನ ಟಚ್ ಮಾಡೋದಕ್ಕೆ ಹೋಗಬಾರ್ದು. ಜಸ್ಟ್ 2 ಸಿಂಗಲ್ ಕ್ರೋಶೆ ಆಗ್ತಿದ್ದ ಹಾಗೆ ಕಂಬ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆರ್ಚ್ ಮೇಲೆ ಇರುವಂಥ ಫಸ್ಟ್ ಹಾಫ್ ಡಬಲ್ ಕ್ರೋಶೆಗೆ ಕಂಬನ ಮಾಡ್ಕೊಬೇಕು. ಸೊ ಕಂಬ ವರ್ಕ್ ಮಾಡಿದ್ಮೇಲೆ ಮತ್ತೆ 2 ಚೈನ್ಸ್ ಹಾಕಿ ಪ್ರೀವಿಯಸ್ ಆರ್ಚ್ ಯಾವ ರೀತಿ ಮಾಡ್ಕೊಂಡ್ವಿ ಅದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೇಕು. ಸೊ ಇವಾಗ ಕಂಪ್ಲೀಟ್ ಆಗಿದೆ. ಮತ್ತು ಡಿಸೈನ್ನ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೊತೀನಿ. ಟರ್ನ್ ಮಾಡಿಕೊಂಡು ಈ ಸ್ಟೆಪ್ಪನ್ನು ಬೇರೆ ಕಲರ್ ದಾರದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಸೇಮ್ ಕಲರ್ ದಾರದಿಂದ ಕೂಡ ಕಂಟಿನ್ಯೂ ಮಾಡ್ಬೋದು. ಎಂಡಲ್ಲಿ ನಾನು ನಾಟ್ ಮಾಡ್ಕೊಂಡಿದ್ದೀನಿ ದಾರನ. ಸೊ ನಾಟ್ ಮಾಡ್ಕೊಂಡ್ಮೇಲೆ ಮತ್ತು ಆ್ಯಸ್ ಇಟ್ ಈಸ್ ಸ್ಟಾರ್ಟಿಂಗ್ ಏನು 4 ಚೈನ್ ಇರುತ್ತೆ ಅಲ್ಲಿಗೆ 4 ಚೈನ್ಸ್, ಆಮೇಲೆ 4 ಚೈನಿಂದು ಲಾಕ್ ಇರುತ್ತೆ ಅಲ್ವ, ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಸೊ ಲಾಕ್ ಆದಮೇಲೆ ಸಿಂಗಲ್ ಕ್ರೋಶೆ ಇದೆ ನೆಕ್ಸ್ಟು, ಆ ಒಂದು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ 6 ಚೈನ್ಸ್ ಹಾಕ್ಕೊಳ್ಬೇಕು. 6 ಚೈನ್ಸ್ ಹಾಕಿ ಫಸ್ಟ್ 2 ಪೆಟಲ್ ಮಧ್ಯೆ ಏನು ಗ್ಯಾಪ್ ಇರುತ್ತೆ ಅಲ್ಲಿಗೆ ಲಾಕನ್ನು ಮಾಡಬೇಕು. ಮತ್ತು 6 ಚೈನ್, ಇದನ್ನು ಕೂಡ ನೆಕ್ಸ್ಟ್ 2 ಪೆಟಲ್ ಮಧ್ಯ ಏನು ಗ್ಯಾಪ್ ಇರುತ್ತೆ ಅಲ್ವಾ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಬೇಕು. ಇನ್ನೊಂದು ಸಲ 6 ಚೈನ್ಸ್. ಇಲ್ಲಿ ನಂಬರ್ ಆಫ್ ಚೈನನ್ನು ನೀವು ಡಿಕ್ರೀಸ್ ಕೂಡ ಮಾಡ್ಬೋದು. 5 ಚೈನ್ ಹಾಕಿದ್ರೂ ತೊಂದರೆ ಇಲ್ಲ, ಡಿಸೈನ್ನ ವರ್ಕ್ ಮಾಡ್ಬೋದು. ಸೊ ಇಲ್ಲಿ 6 ಚೈನ್ಸ್ ಹಾಕಿಬಿಟ್ಟು ನೆಕ್ಸ್ಟು ನೋಡಿ ಲಾಕಿಗೂ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, 4 ಚೈನಿನ ಲಾಕಿಗೂ ಮುಂಚೆ ಒಂದು ಸಿಂಗಲ್ ಕ್ರೋಶೆ ಇದೆ, ಆ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಅದಾಗಿ 4 ಚೈನಿಂದು ಲಾಕ್ ಇದೆ, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡಿಕೊಂಡು 2 ಆರ್ಚ್ ಇನ್ನು ಮಧ್ಯ ಏನು 4 ಚೈನ್ ಇರುತ್ತೆ ಆ 4 ಚೈನ್ಗೆ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಏನಿದೆ ಆ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ಫಸ್ಟ್ ಪೆಟಲ್ ಮೇಲೆ 6 ಚೈನ್ಸನ್ನು ವರ್ಕ್ ಮಾಡಿಕೊಂಡು 2 ಪೆಟಲ್ ಮಧ್ಯೆ ಇರೋ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿಕೊಂಡು ಇದೇ ರೀತಿ 6 ಚೈನ್ಸನ್ನು ಹಾಕ್ಕೊತ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ನಾನು ಈ ಸ್ಟೆಪ್ ಕೂಡ ಫಿನಿಷ್ ಮಾಡ್ತೀನಿ. ಕಂಪ್ಲೀಟ್ ಆಗಿದೆ. ಮತ್ತು ಡಿಸೈನ್ನ ಇವಾಗ ಫ್ರಂಟಿಗೆ ಟರ್ನ್ ಮಾಡ್ಕೊತೀನಿ. ಇದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಲಾಸ್ಟ್ ಸ್ಟೆಪ್ಪನ್ನು ಫ್ರಂಟಿಂದನೇ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಈ ಸ್ಟೆಪ್ಪಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಸ್ಟಾರ್ಟಿಂಗ್ ಏನು 4 ಚೈನ್ ಇರುತ್ತೆ ಅಲ್ಲಿಗೆ 4 ಚೈನ್, ಆಮೇಲೆ ಲಾಕ್ ಮೇಲೆ ಒಂದು ಲಾಕ್. ಸೊ ಈ ರೀತಿ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದ ಹಾಗೆಯೇ ಇವಾಗ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಸ್ಮಾಲ್ 2 mm ಸೈಜ್ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ದಾರದಲ್ಲಿ ಒಂದು ಬೀಡನ್ನು ಹೀಗೆ ಸ್ಲೈಡ್ ಮಾಡಿಕೊಂಡು ಫಸ್ಟ್ 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಈ ಬೀಡನ್ನ ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ಸೆಕೆಂಡ್ ಬೀಡನ್ನು ಆ್ಯಡ್ ಮಾಡಿ ಆ 6 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಬೇಕು. ಇದೇ ರೀತಿ ನಾವು ಆ 6 ಚೈನ್ಗೆ ಎಷ್ಟು ಬೀಡ್ಸ್ ಬೇಕಾಗುತ್ತೆ ನೋಡಿಕೊಂಡು ಬೀಡನ್ನು ಆ್ಯಡ್ ಮಾಡಬೇಕು. ಮತ್ತು ಇವಾಗ ಥರ್ಡ್ ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಇದು 4th ಬೀಡ್. ಸೊ ಇಲ್ಲಿ ಬೀಡ್ ಸೈಜು ನೀವು ಇವನ್ ಚಿಕ್ಕದಾದರೂ ತೊಗೊಬೋದು ಅಥವಾ ಇದಕ್ಕಿಂತ ದೊಡ್ಡದು ಬೇಕಾದರೂ ತೊಗೊಳ್ಬೋದು. ಸೊ ಬೀಡ್ ಸೈಜ್ ಮೇಲೆ ನೀವು ಎಷ್ಟು ಬೀಡನ್ನು ಆ 6 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಟೋಟಲಾಗಿ 5 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ಕರೆಕ್ಟಾಗಿ ಆ 6 ಚೈನ್ ಗ್ಯಾಪು ಕವರ್ ಆಗಿದೆ. ಮತ್ತು 6 ಚೈನಿಂದು ಲಾಕ್ ಏನಿರುತ್ತೆ ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಲಾಕ್ ಮಾಡ್ತಿದ್ದ ಹಾಗೆಯೇ ದಾರನ ಮೇಲೆ ಮಾಡಿಕೊಂಡು ಸ್ವಲ್ಪ ಮೇಲೆ ಮಾಡಿಬಿಟ್ಟು ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡನ್ನು ಆ್ಯಡ್ ಮಾಡ್ಕೊತ ಇದೇ ರೀತಿ ಈ 6 ಚೈನ್ ಗ್ಯಾಪನ್ನು ಕೂಡ ಬೀಡಿಂದ ಕವರ್ ಮಾಡಬೇಕು. ಅಂದರೆ ಬೀಡನ್ನು ಹಾಕೊತ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ 6 ಚೈನ್ ಗ್ಯಾಪಲ್ಲಿ ಎಷ್ಟು ಬೀಡ್ಸ್ ಹಾಕಿರ್ತೀರೋ ಸೇಮ್ ಕೌಂಟಿಂಗ್ಸು ಇನ್ನು 2 ಕಡೆನೂ ಬರಬೇಕಾಗತ್ತೆ. ಹಾಗಾಗಿ ಇಲ್ಲೂ ಕೂಡ ನಾನು 5 ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 5 ಬೀಡ್ಸ್ ಆ್ಯಡ್ ಆದಮೇಲೆ 6 ಚೈನಿಂದು ಲಾಕ್ ಇರುತ್ತೆ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತ
ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಅಲ್ಲಿಂದನೇ ನೆಕ್ಸ್ಟ್ 6 ಚೈನ್ಗೆ ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ಕೊಬೇಕು. ಸೊ ಇದೇ ರೀತಿ ಈ 6 ಚೈನ್ಗೂ ಕೂಡ 5 ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ ನೋಡಿ, ಆರ್ಚು ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಡೈರೆಕ್ಟಾಗಿ 4 ಚೈನಿಂದು ಲಾಕ್ ಇರುತ್ತೆ ಅಲ್ವಾ, ಆ ಲಾಕ್ ಮೇಲೇ ಲಾಕನ್ನು ಮಾಡ್ಕೊಬೇಕು. ಸೊ ಲಾಕ್ ಮಾಡಿ ಮತ್ತು 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನಿಂದು ಲಾಕ್ ಇರುತ್ತೆ, ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಬೇಕು. ಸೊ ಲಾಕ್ ಮಾಡಿಬಿಟ್ಟು ಇಲ್ಲಿಂದನೇ ನಾವು ಬೀಡನ್ನು ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಅಂದರೆ ನೆಕ್ಸ್ಟ್ 6 ಚೈನ್ಗೆ ಇಲ್ಲಿಂದನೇ ಬೀಡನ್ನು ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಆ 6 ಚೈನ್ಗೆ ಲಾಕ್ ಮಾಡಬೇಕು. ಇದೇ ರೀತಿ ಈ ಆರ್ಚ್ಗೂ ಕೂಡ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಹಾಗೆ ಎಲ್ಲೆಲ್ಲಿ 4 ಚೈನ್ ಇದೆ ಅಲ್ವಾ, ಆ 4 ಚೈನ್ ಗ್ಯಾಪ್ಗೂ ಕೂಡ ಕುಚ್ಚನ್ನು ಟೈ ಮಾಡ್ತೀನಿ. ಸೊ ಕುಚ್ಚೆಲ್ಲ ಕಟ್ಟಿದ ಮೇಲೆ ಫೈನಲಾಗಿ ಡಿಸೈನ್ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ಇಲ್ಲಿ ನಾನು ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಸೊ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವು ಕೂಡ ಡಿಸೈನ ಟ್ರೈ ಮಾಡಿ. ಇದು ರಿಕ್ವೆಸ್ಟೆಡ್ ಡಿಸೈನ್ ಆಗಿತ್ತು, ಸೊ ಹಾಗಾಗಿ ಆ ಪಿಕ್ಕಲ್ಲಿ ಯಾವ ರೀತಿ ಇತ್ತು ಅದೇ ಥರನೇ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಜೊತೆಗೆ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್.